ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ತೊಕ್ಕೋಡಿನಿಂದ ಅಥವಾ ಮುಡಿಪಿನಿಂದ ಬರ್ತೀರಾ ಅಂತ ಹೇಳಿದ್ರೆ ತೊಕ್ಕೊಂಡು ಬಸ್ ಸ್ಟ್ಯಾಂಡ್ ಅನ್ನ ಬಂದ್ರೆ ನಿಮ್ಮನ್ನ ಸ್ವಾಗತಿಸುವುದು ಇಲ್ಲಿನ ಜನಗಳಾಗಿರ್ಬೋದು, ಇಲ್ಲಿಯ ರಿಕ್ಷಾಗಳು ಯಾರೂ ಅಲ್ಲ, ನಿಮ್ಮನ್ನ ಸ್ವಾಗತಿಸುವುದು ಇಲ್ಲಿ ಒಂದು ಚರಂಡಿ ನಿಮಗೆ ಕಾಣಿಸ್ತಾ ಇರ್ಬೋದು, ಇಲ್ಲಿಂದ ಬರ್ತಾ ಇರುವಂತ ವಾಸನೆ. ಅಂದ್ರೆ ತುಂಬಾನೇ ತಿಂಗಳು ಗಟ್ಟಲೆ ಕಾಲದಿಂದಲೂ ಇದೇ ರೀತಿಯ ಪರಿಸ್ಥಿತಿಯಲ್ಲಿ ಇದೆ. ಇಲ್ಲಿ ಕೆಲವೊಮ್ಮೆ ಹೇಳುವಾಗ ನಮಗೆ ಗೊತ್ತಾಗುವಂಥದ್ದು ವಿಚಾರ, ಇದು ರಾಷ್ಟ್ರೀಯ ಹೆದ್ದಾರಿಗೆ ಬರೋದಿಲ್ಲ ಅಂತ. ಇದು ಪಕ್ಕದಲ್ಲಿ ಅಲ್ಲಿಂದ ಸ್ಟ್ರೈಟ್ ಬಂದು ನಿಮಗೆ ಕಾಣಿಸ್ಬೋದು, ತುಂಬಾನೇ ರಿಕ್ಷಾ ಪಾರ್ಕಿಂಗ್ಗಳಿವೆ. ಇಲ್ಲೇ ಪಕ್ಕದಲ್ಲಿ ಒಂದು ಅಂಗಡಿ ಕೂಡ ಕಾಣಿಸ್ತಾ ಇದೆ. ಆ ಅಂಗಡಿಯಲ್ಲಿ ತಿಂಡಿ ಅಂದರೆ ಫುಡ್ ಇರುವಂಥದ್ದು. ಆ ಫುಡ್ಡಿಗೆ ಇದೊಂದು ಚರಂಡಿಯ ಎಫೆಕ್ಟ್ ಯಾವ ರೀತಿಯಾಗಿ ಬರುತ್ತೆ ಅಂದರೆ, ಇಲ್ಲಿಂದ ವಾಸನೆ ಬೀರೋ ಪರಿಣಾಮ ಫುಡ್ ಕೂಡ ಅಲ್ಲಿ ತಗೊಳ್ಳೋದಿಲ್ಲ. ಅವರಿಗೆ ಕೂಡ ತುಂಬಾನೇ ವ್ಯಾವಹಾರಿಕವಾಗಿ ತುಂಬಾನೇ ಲಾಸ್ ಆಗುತ್ತೆ. ಇನ್ನೊಂದು ವಿಚಾರ, ಡೆಂಗ್ಯೂ ಇರ್ಬೋದು, ಇಲ್ಲದಿದ್ದ ಅನೇಕ ಸೊಳ್ಳೆಗಳಿಂದ ಉತ್ಪತ್ತಿ ಆಗುವಂಥ ಅನೇಕ ಕಾಯಿಲೆಗಳು ನಮ್ಮನ್ನು ಬಾಧಿಸದೆ. ಅದು ಕೂಡ ಇಲ್ಲಿ ಯಾವುದೇ ರೀತಿಯ ಪುರಸಭೆ ಇರ್ಬೋದು, ಇಲ್ಲಿ ಅಧಿಕಾರಿಗಳಿರ್ಬೋದು, ಇದರ ಬಗ್ಗೆ ಯಾವುದೇ ಗಮನವನ್ನು ಹರಿಸ್ತಾ ಇಲ್ಲ. ಯಾಕೆ ಅನ್ನುವಂಥದ್ದು ಗೊತ್ತೇ ಇಲ್ಲ. ಇಲ್ಲಿನ ಜನಗಳು ಟ್ಯಾಕ್ಸನ್ನು ಪೇ ಮಾಡ್ತಾರೆ, ಆದರೂ ಕೂಡ ಇಲ್ಲಿ ಅಂತ ಒಂದು ಗಮನವನ್ನು ಹರಿಸ್ತಾ ಇಲ್ಲ. ಇದು ತುಂಬಾನೇ ಕ್ವಶನ್ ಅನ್ನ ಸಾರ್ವಜನಿಕರಲ್ಲಿ ಮೂಡಿಸ್ತಾ ಇರುವಂಥದ್ದು. ಅದು ಕೂಡ ಇದು ಮೇಯ್ನ್ ಆಗಿ ಉಳ್ಳಾಲಕ್ಕೆ ಹೋಗೋ ರೋಡ್ ಕೂಡ ಹೌದು, ಈ ಕಡೆ ಸರ್ವಿಸ್ ರೋಡ್ ಕೂಡ ಹೌದು. ಆ ಕಡೆಯಿಂದ ಮೇಯ್ನ್ ಆಗಿ ತುಂಬಾನೇ ಬಸ್ಗಳು ಇಲ್ಲಿ ನಿಲ್ಲುವಂತಹ ತಾಣ. ಒಂದು ವೇಳೆ ಇತ್ತೀಚಿನ ಕಾಲಘಟ್ಟದಲ್ಲಿ ಎಲ್ಲರಿಗೂ ಗೊತ್ತಿದೆ, ಹೆಚ್ಚಾಗಿ ಮೊಬೈಲ್ ಅನ್ನ ನೋಡ್ಕೊಂಡು ಬರುವಂಥದ್ದು. ಒಂದು ವೇಳೆ ಇಲ್ಲಿಂದ ಬರುವಾಗ ಮೊಬೈಲ್ ಅನ್ನ ನೋಡ್ಕೊಂಡು ಬಂದ್ರು ಅಥವಾ ಏನೋ ಆಚೀಚೆ ನೋಡ್ಕೊಂಡು ಬಂದ್ರು ಕೂಡ ಇಲ್ಲಿ ಸ್ವಲ್ಪ ಕಾಲ್ ಜಾರಿದ್ರೆ ಅದೇ ಚರಂಡಿಗೆ ಬೀಳುವಂತ ಅವ್ಯವಸ್ಥೆ ಇಲ್ಲಿ ಇರುವಂಥದ್ದು. ಇದಕ್ಕೆ ಯಾರು ಹೊಣೆ? ಅಧಿಕಾರಿಗಳಂತೂ ಈ ರೋಡಲ್ಲಿ ಪಕ್ಕಾ ಬರಲ್ಲ, ಯಾಕಂದ್ರೆ ಅವರು ಐಫೈ ಆಗಿ ಕಾರಲ್ಲಿ ಓಡಾಟವನ್ನು ನಡೆಸ್ತಾರೆ. ಆದ್ರೆ ನಮ್ಮಂತ ಜನಸಾಮಾನ್ಯರು ಅಷ್ಟೇ ಇದೇ ರೋಡಲ್ಲಿ ಬರಬೇಕಾಗತ್ತೆ. ಒಂದು ವೇಳೆ ತಪ್ಪಿ ಅಲ್ಲಿ ಬಿದ್ದು ಏನೋ ಒಂದು ಅನಾಹುತ ಆಯ್ತು ಅಂದ್ರೆ ಯಾರು ಹೊಣೆ? ಹಾಗಾದ್ರೆ ನಮ್ಮ ಜೀವಗಳಿಗೆ ರಕ್ಷಣೆ ಇಲ್ವಾ? ಹಾಗಾದ್ರೆ ನಮ್ಮ ಜೀವಗಳಿಗೆ ಬೆಲೆನೇ ಇಲ್ವಾ ಅನ್ನೋಂಥದ್ದು ಇಲ್ಲಿ ಮೂಡ್ತಾ ಇರುವಂಥದ್ದು ಪ್ರಶ್ನೆ ಇಷ್ಟೇ. ಇಲ್ಲಿ ಅಧಿಕಾರಿಗಳು ಇತ್ತ ಗಮನವನ್ನ ಹರಿಸಿ ಇದಕ್ಕೊಂದು ಸೂಕ್ತ ವ್ಯವಸ್ಥೆಯನ್ನ ಮಾಡಬೇಕು. ಇದು ಯಾವ ರಾಜ್ಯ ಹೆದ್ದಾರಿಗೂ ಬರುತ್ತಾ ಅಲ್ಲ ಪಕ್ಕದಲ್ಲಿ ಬರುತ್ತಾ ಅದು ನಮಗೆ ಬೇಕಾಗಿಲ್ಲ. ಯಾವುದೊಂದು ಅಧಿಕಾರಿಗಳು ಇದಕ್ಕೆ ಇರಲೇಬೇಕು ತಾನೆ. ಈ ವಿಚಾರವಾಗಿ ಸಾರ್ವಜನಿಕರ ಹತ್ರ ನಾವು ಮಾತಾಡಿಸ್ಬೇಕು. ಸರ್, ಇದೀಗ ನಿಮ್ಗೆ ಎಷ್ಟು ಸಮಸ್ಯೆ ಇದೆ? ಪಕ್ಕದಲ್ಲಿ ಚರಂಡಿಯ ಪಕ್ಕದಲ್ಲೇ ಇರುವಂತದ್ದು ಫುಡ್ ಬೇರೆ ಇದೆ. ಯಾವ ರೀತಿಯಾಗಿ ನಿಮ್ಗೆ ದುಷ್ಪರಿಣಾಮ ಬೀಳ್ತಾ? ಆರೋಗ್ಯ ಇರ್ಬೋದು, ಮತ್ತೆ ಗ್ರಾಹಕರಿಗೆ ಕೂಡ ತುಂಬಾನೇ ಎಫೆಕ್ಟ್ ಆಗುತ್ತೆ. ವಾಸನೆಯಿಂದ ಯಾರು ಬರೋದಿಲ್ಲ. ಅಂದ್ರೆ ಇಲ್ಲಿ ಪಬ್ಲಿಕ್ ಇಲ್ಲಿ ನಿಲ್ತಾ ಇಲ್ಲ, ನಿಂದ್ರೆ ಒಮ್ಮೆಲೆ ಸ್ಮೆಲ್ ಬರ್ತದೆ, ಮತ್ತೆ ಎಲ್ಲ ಓಡಿ ಹೋಗ್ತಾರೆ, ಎಲ್ಲ ಮುಗಿ ಕೈಗೆ ಹಿಡ್ಕೊಂಡು ಎಲ್ಲ ಹೋಗ್ತಾರೆ. ತುಂಬಾ ಸ್ಮೆಲ್ ಅದರಲ್ಲಿ, ಎಂತ ನೀರದ ಗೊತ್ತಿಲ್ಲ, ಅಲ್ಲಿಂದ ಬರ್ತದೆ, ಇಲ್ಲಿಂದ ಎಲ್ಲ ಸ್ಮೆಲ್ಲೇ ತುಂಬಾ ಪ್ರಾಬ್ಲಮ್. ಇಲ್ಲಿ ಯಾರು ಕಸ್ಟಮರ್ಸ್ ನಿಲ್ಲುದಿಲ್ಲ, ಪಬ್ಲಿಕ್ ನಿಲ್ಲುದಿಲ್ಲ, ಅದು ತುಂಬಾ ಸ್ಮೆಲ್ ಇದೆ ಅದರಲ್ಲಿ. ನಿಮ್ಮ ಏರಿಯಾ ಯಾವ್ದಕ್ಕೆ ಬರುತ್ತೆ? ಉಳ್ಳಾಲದಿಂದ ಬರುದು. ದೂರ ಕೊಟ್ಟಿದ್ದೀರಾ? ದೂರ ಎಷ್ಟು ಸತಿ ನೋಡ್ಕೊಂಡು ಹೋಗ್ತಾ ಇದ್ದಾರೆ, ಆದ್ರೂ ಯಾವುದೇ ರೀತಿಯಾದಂತಹ ಪರಿಹಾರವನ್ನು ಮಾಡಲಿಲ್ಲ ಇದುವರೆಗೆ. ಎಷ್ಟು ಸಮಯದಿಂದ ಇದೆ ಅಂತ ಇಲ್ಲಿ? ಇದು ಏನಿಲ್ಲದೆ ಬರೋಬ್ಬರಿ ಏನಿಲ್ಲ, ಒಂದು 5 ವರ್ಷ ಎಲ್ಲ ಇತ್ತು, 5-6 ವರ್ಷ ಆಯ್ತು. ಇದುವರೆಗೆ ಯಾವುದೇ ರೀತಿಯಾದಂಥ ಒಂದು ಎಂಪಿನವರಾಗ್ಲಿ ಒಂದು ಇದಾಗಲಿ ಯಾರೂ ಬರಲಿಲ್ಲ ನೋಡಲಿಕ್ಕೆ. ಇಲ್ಲಿ ಪಕ್ಕದಲ್ಲಿ ಇರುವಂಥ ಬಸ್ ಸ್ಟ್ಯಾಂಡ್ ಇಲ್ಲ, ಕುತ್ಕೊಳ್ಳಲಿಕ್ಕೆ ಒಂದು ಇದಿಲ್ಲ, ಸ್ಥಳವಿಲ್ಲ, ಏನೂ ಇಲ್ಲ. ಯಾವುದೇ ರೀತಿಯಾದಂಥ ಇಲ್ಲಿರೋ ನಗರಸಭೆ ಆಗಲಿ ಎಂಪಿನವರಾಗಲಿ ಯಾವುದೇ ರೀತಿಯಾದಂಥ ಇಲ್ಲಿ ಪರಿಹಾರ ಏನು ಮಾಡಲಿಲ್ಲ. ಯಾರಿಗೊಂದು ನಿಲ್ಲಿಕ್ಕೆ ಒಂದು ಬಸ್ ಸ್ಟ್ಯಾಂಡ್ ಸಮೇತ ಇಲ್ಲಿ ಏನೂ ಇಲ್ಲ. ಅಲ್ಲ, ಈ ಬಸ್ ಸ್ಟ್ಯಾಂಡ್ ಮಾಡಿದ್ರು ಕೂಡ ಇದನ್ನ ಮುಚ್ಚದೆ ಬಸ್ ಸ್ಟ್ಯಾಂಡ್ ಮಾಡುವಾಗಿಲ್ಲ, ಅದಕ್ಕೆ ವಾಸನೆಗೆ ಯಾರು ನಿಲ್ಲಲ್ಲ. ಇನ್ನೊಂದು ಇಲ್ಲಿ ಸ್ಪೀಕರ್, ಅವರು ಶಾಸಕರು, ಅವರು ತುಂಬಾ ಪ್ರಭಾವಿಗಳಿದ್ದಾರೆ. ಅವರ ಒಂದು ಕರೆಗೆ ಇದು ನಾಳೆನೆ ಮುಚ್ಚುವಂತ ಸಾಧ್ಯತೆ ಇದೆ. ಅವ್ರಿಗೆ ಏನು ಹೇಳ್ತೀರಾ? ಅವರಿಗೆ ಗೊತ್ತೇ ಇದೆ ಇಲ್ಲಿ ಅವರು ಆಗು ಹೋಗುವಂತ ರಸ್ತೆ ಇದು. ಯಾವುದೇ ರೀತಿಯಾದಂಥ ಅವರ ಕಣ್ಣಿಗೆ ಒಂದು ಬಟ್ಟೆ ಕಟ್ಟಿದಾಗೆ ಆಗಿದೆ ಅಷ್ಟೇ. ಎಂಪಿನವರಲ್ಲಿದ್ದಾರಲ್ಲ, ಅವರ ಕಣ್ಣಿಗೆ ಒಂದು ಬಟ್ಟೆ ಕಟ್ಟಿದಂತಾಗಿದೆ. ಯಾವುದೇ ರೀತಿಯಾದಂಥ ಉಳ್ಳಾಲ ಒಂದು ನಗರಸಭೆಗೆ ಯಾವುದೇ ರೀತಿಯಾದಂಥ ಒಂದು ಇದಿಲ್ಲ, ನೋಡ್ಲಿಕ್ಕೆ ಒಂದು ಅವಕಾಶ ಇಲ್ಲ. ಅವರಿಗೊಂದು ಬಿಸಿಯ ಅಲ್ಲ, ನೋಡ್ಲಿಕ್ಕೆ ಅವರಿಗೆ ಬರ್ಲಿಕ್ಕೆ ಆಗುದಿಲ್ಲ ಅಂತ ಗೊತ್ತಿಲ್ಲ ಅಷ್ಟೇ. ಇದಕ್ಕೆ ಹೇಳುದು ಅಂದ್ರೆ ನೋಡಿ, ಇಲ್ಲಿ ಪಬ್ಲಿಕ್ ಜಾಸ್ತಿ ಇರ್ತದೆ, ಪಬ್ಲಿಕ್ ಪ್ಲೇಸ್ ಅಲ್ಲ, ಎಲ್ಲರೂ ಬರ್ತದೆ, ಅಲ್ಲಿಂದ ಬರ್ತಾರೆ, ಇಲ್ಲಿಂದ ಎಲ್ಲ ಕಡೆಯಿಂದ ಬರ್ತಾ ಇರ್ತಾರೆ. ಅಂದ್ರೆ ಇದೊಂದು ಸ್ಮೆಲ್, ಯಾರು ಸಹ ನಿಲ್ಲುವುದಿಲ್ಲ. ಇಲ್ಲಿ ಸಹ ಉಂಟು, ಫುಡ್ ಐಟಮ್ ಉಂಟು, ಎಂತ ಮಾಡೋದು, ವ್ಯಾಪಾರ ಹಾಗೆ ಉಂಟು, ತುಂಬಾ ಕಷ್ಟ, ತೊಂದರೆ ಆಗ್ತಾ ಉಂಟು. ಪಬ್ಲಿಕ್ ನಿಲ್ಲಿಕ್ಕೆ ಆಗೋದಿಲ್ಲ, ಸ್ಮೆಲ್ ಇದೆ, ಅದು ಮುಚ್ಚಲಿಲ್ಲ. ಮೊನ್ನೆ ಮಳೆಗಾಲದಲ್ಲಿ ಫುಲ್ಲು ನೀರಿತ್ತು, ಒಬ್ಬರಲ್ಲಿ ಬಿದ್ದಿದ್ದಾರೆ, ನಾವೇ ಹೋಗಿ ಅವ್ರನ್ನ ಎತ್ಕೊಂಡು ಬಂದದ್ದು ಇಲ್ಲಿಗೆ. ಆ ಥರ ಸಮಸ್ಯೆ ಎಲ್ಲ ಉಂಟು. ಅಲ್ಲಿ ಜಾಸ್ತಿ ಬರಲ್ಲ, ಇಷ್ಟಕ್ಕೆ ಬರ್ತದೆ, ಸ್ವಲ್ಪ ಫುಲ್ ಆಗ್ತಾ ಇದೆ ನೀರೆಲ್ಲ. ರೋಡೇ ಕಾಣಲ್ಲ, ರೋಡ್ ಇಡೀ ಮುಚ್ಚಿದಾಗೆ ಅಂತ ಇದ್ದಿ. ಇದಕ್ಕೆ ನೀರೇ ಹೋಗ್ಲಿಕ್ಕೆ ಇದಕ್ಕೆ ರಸ್ತೆ ಇಲ್ಲ, ಚರಂಡಿಯೇ ಇಲ್ಲ ಇದಕ್ಕೆ. ಅಧಿಕಾರಿಗಳಂತೂ ಇಲ್ಲಿಂದ ಬರಲ್ಲ ನಡ್ಕೊಂಡು. ಅವರಿಗೆ ಅವರಿಗೆ ಇದು ದಾರಿಯೇ ಗೊತ್ತಿಲ್ಲ. ಇದು ಉಳ್ಳಾಲ ತೊಕ್ಕೋಟು ಇದೆ ಅಂತ ಅವರಿಗೆ ಮರ್ತು ಹೋಗಿದೆ ಅಷ್ಟೇ. ಇಲ್ಲಿ ಏನಂದ್ರೆ ಇದು ಇಲ್ಲಿ ಹೋಗುವವರು ಕೂಲಿ ಕಾರ್ಮಿಕರು ಮತ್ತೆ ಬಡಪಾಯಿಗಳು ಹೋಗುದು ಮತ್ತೆ ಅವರೆಲ್ಲ ಹೋಗುದು ಮೇಲ್ದಾರಿಯಿಂದ, ಫ್ಲೈಟಿಂದ, ಟ್ರೈನಿಂದ ಹೋಗುದು ಅಷ್ಟೇ. ಮತ್ತೆ ಅವರು ಇದರಲ್ಲಿ ಹೋಗಲ್ಲ, ಅವ್ರು ದೊಡ್ಡ ದೊಡ್ಡ ಕಾರಲ್ಲಿ ಹೋಗುವವರಲ್ಲ, ಅವ್ರಿಗೆ ಇದೆಲ್ಲ ಕಾಣಲ್ಲ. ಇದು ಮೇನ್ ಆ ಕಡೆ ಹೋದ್ರೆ
ಉಳ್ಳಾಲಕ್ಕೆ ಹೋಗುತ್ತೆ, ಆ ಕಡೆ ಅಂದ್ರೆ ಮಂಗಳೂರು. ಮಂಗಳೂರಿಗೆ ಹೋಗುದು. ಇಲ್ಲಿ ಇಂಪಾಸಿಷನ್ ಇದರಲ್ಲಿ ಕಾಲೇಜ್ ಐತೆ, ಎಲ್ಲ ಇದೆ. ಯಾವುದೇ ರೀತಿಯಾದಂಥ ಇಲ್ಲಿ ಪರಿಹಾರ ಏನಿಲ್ಲ. ಇಲ್ಲಿ ಸಮೇತ ಬಸ್ ಸ್ಟ್ಯಾಂಡ್ ಸಮೇತ ಇಲ್ಲ ಇಲ್ಲಿ ನಿಲ್ಲಲಿಕ್ಕೆ ಪಬ್ಲಿಕ್ಗೆ ಯಾವುದೇ ರೀತಿಯಾದಂಥ ಸವಲತ್ತಿಲ್ಲ. ಇಲ್ಲಿ ಒಂದು ಹೈವೇ ರೋಡ್ ಸಮೇತ ಒಂದು ಫುಟ್ಪಾತ್ ರೋಡ್ ಆಗಿ ಆಗಿದೆ. ಯಾವುದೇ ರೀತಿಯಾದಂಥ ಪರಿಹಾರ ಇಲ್ಲ, ಏನೂ ಇಲ್ಲ ಇಲ್ಲಿ. ರಾಷ್ಟ್ರೀಯ ಹೆದ್ದಾರಿ ಆದ್ರೆ ಹೆದ್ದಾರಿಯ ಅಧಿಕಾರಿಗಳು ಅಥವಾ ರಾಜ್ಯ ಹೆದ್ದಾರಿಗೆ ಬರತ್ತಾ? ರಾಜ್ಯ ಹೆದ್ದಾರಿ ಯಾವುದೋ ಬರಲ್ವಾ? ಇಲ್ಲಿ ಪುರಸಭೆ ಇದೆ, ಪುರಸಭೆಯ ಗಮನಕ್ಕಂತೂ ಇದು ಬಂದೇ ಬರುತ್ತೆ. ಅಧಿಕಾರಿಗಳು ಇತ್ತ ಗಮನವನ್ನ ಹರಿಸಿ ಇದಕ್ಕೊಂದು ಸೂಕ್ತ ವ್ಯವಸ್ಥೆಯನ್ನ ಮಾಡಬೇಕು.